ನೋಡಿ, ಮಸ್ತ್ ಕ್ರಿಸ್ಪಿ ಇದೆ ನೋಡಿ, ಭಾಳ ಮಸ್ತ್ ನೋಡ. ಅರೆ ಹೇಗಿದೆ ಗೋಳಿ ಬಜ್ಜಿ? ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಗೋಳಿ ಬಜ್ಜಿ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ ಅಂತ ನಮ್ಮ ಮನೆಯವರು ಹೇಳ್ತಾರೆ, ಕೇಳೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇದೀವಿ ಗೋಳಿ ಬಜ್ಜಿ. ಗೋಳಿ ಬಜ್ಜಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇದು: 1 ಕಪ್ 1/4 kg ಅಂದ್ರೆ 1/4 kg ಮೈದಾ ಹಿಟ್ಟು, ಒಂದು 3 ರಿಂದ 4 ಸ್ಪೂನು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ವಲ್ಪ ಸಾಕು ಅಡುಗೆ ಸೋಡಾ, ಒಂದು 1/4 ಟೀ ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಶುಂಠಿ, ಒಂದು 2 ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು, ಮತ್ತೆ ಕಲಸ್ಲಿಕ್ಕೆ ಬೇಕಾಗಿದೆ ಮಜ್ಜಿಗೆ. ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕಿ ಇದನ್ನೆಲ್ಲ ನಾವು ಕಲಸಿ ಒಂದು 1 to 1 hour ಇಟ್ಟು 1 ತಾಸು ಬಿಟ್ಟು ಮಾಡಬೇಕು. ಏನು 1 hour ನೆನೆ ಬಿಡಬೇಕಾ? ಕಲಸಿ ಇಡಬೇಕು, 1 hour ಕಲಸಿ ಇಡಬೇಕು. ಈಗ ಕಲಸಿ ಇಡೋಣ. ಓಕೆ, ಈಗ ಮೈದಾ ಹಿಟ್ಟನ್ನು ಹಾಕೋಬೇಕು ಇದರಲ್ಲಿ. ನನ್ನ ಮಗಂದು ಹಲೋ ಗೈಸ್ ಅನ್ನೋದನ್ನ ಕೇಳಿ. ಹಲೋ ಗೈಸ್, ನಾನು ಇವತ್ತು ವಿಡಿಯೋ ಮಾಡ್ತೀನಿ ಯಾಕಂದ್ರೆ ನಾನು ಕಡಲೆ ಹಿಟ್ಟು ಮಾಡಿಲ್ಲ. ಸ್ವಲ್ಪ ಕಡಲೆ ಹಿಟ್ಟು ಎಷ್ಟು? 2 ಟೇಬಲ್ ಸ್ಪೂನ್. ಸ್ವಲ್ಪ ಮೆಣಸಿನ್ಕಾಯಿ, ಒಂದು 2 ಮೆಣಸಿನ್ಕಾಯಿ, ಶುಂಠಿ, ಖಾರಕ್ಕೆ ತಕ್ಕಷ್ಟು ಶುಂಠಿ ಸ್ವಲ್ಪ ಸಣ್ಣಗೆ ಹೆಚ್ಚಿ ಹಾಕೋಬೇಕು. ಮತ್ತೆ ಹಾಕ್ಬೇಕು ಬೇಕಿಂಗ್ ಸೋಡಾ, ಇದು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಅಡಿಗೆ ಉಪ್ಪು ಸ್ವಲ್ಪ ಹಾಕೋಣ. ನನ್ನ ಮಗನಿಗೂ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ ಅಡಿಗೆ ಮಾಡೋದು. ಜೀರಿಗೆ ನನ್ನ ಮಗ ಹಾಕ್ತಾನೆ ನೋಡ್ರಿ. ಸ್ವಲ್ಪ ಜೀರಿಗೆ, ಖಾರ ಕಣ್ಣಿಗೆ ಹತ್ತುತ್ತೆ. ಮಜ್ಜಿಗೆ, ಈಗ ಕಲಿಸ್ಲಿಕ್ಕೆ ಮಜ್ಜಿಗೆನ ಹಾಕೋಬೇಕು. ಕೈಯಿಂದನೇ ಕಲಸಿ. ಗೈಸ್, ನಂಗೆ ಅನಿಸ್ತದೆ ಇದು ನಮ್ಮ ಡ್ಯಾಡಿ ಎಕ್ಸ್ಪೆರಿಮೆಂಟ್ ಮಾಡಕತ್ತಾರೆ. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹೇಳು? ಏನ್ ಎಕ್ಸ್ಪೆರಿಮೆಂಟ್ ಇದು? ಹಿಟ್ಟು ಎಕ್ಸ್ಪೆರಿಮೆಂಟ್. ಇದು ಹಿಟ್ಟು ಎಕ್ಸ್ಪೆರಿಮೆಂಟ್ ಅಲ್ಲ, ಗೋಳಿ ಬಜ್ಜಿ ಇದು. ಹೌದಾ? ಗೋಳಿ ಬಜ್ಜಿಗಳು ಹೆಂಗಿರುತ್ತೆ ಗೈಸ್ ಅಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡ್ರಿ. ಮುಂದೆ ಮುಂದೆ ಗೈಸ್ 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 ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಿ. ನೋಡಿ, ಈ ತರ ಈ ಹದಕ್ಕೆ ಕಲಿಸ್ಕೋಬೇಕು. ಸ್ಲೈಮಿ ತರ ಆಗಿದೆನಾ? ಇದನ್ನೇ ಗೋಳಿ ಬಜ್ಜಿ ಮಾಡ್ಲಿಕ್ಕೆ ಪ್ರಿಪ್ರೇಷನ್ ಅಂತಾರೆ. ಅಂದ್ರೆ ರಿಯಲ್ ಗೋಳಿ ಬಜ್ಜಿನ ಏನು ರಿಯಲ್ ಅಂತ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಗೋಳಿ ಬಜ್ಜಿನ ಈ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಲ್ಲ ನನ್ನ ಮಗ. ಎಲ್ಲಿ ಇಲ್ಲಿ ಕುತ್ಕೊಳ್ತೀಯಾ? ವೇಟ್, ಆಮೇಲೆ ಕೂರಿಸ್ತೀನಿ. ಈ ಹದಕ್ಕೆ ಕಲಿಸ್ಕೋಬೇಕು. ಎಷ್ಟು 1 hour ಇಡ್ಬೇಕಾ ಇದನ್ನ? ನಾನು ಬರೀ ಹಾಲಿರೋ ಐಸ್ ಕ್ರೀಮ್ ಮಾಡ್ಕೊಂತೀನಿ. ನನಗೆ ಕುಕಿಂಗ್ ಮಾಡಕ್ ಬರಲ್ಲ. ಕುಕಿಂಗ್ ಮಾಡಕ್ ಬರುತ್ತಾ ನಿನ್ಗೆ? ಬರಲ್ಲ ಮಮ್ಮ. ಓಕೆ, ಓಕೆ. ಕಲಸಿ ಆಗಿದೆ, ಮುಚ್ಚಿಟ್ಟು 1 hour ವೇಟ್ ಮಾಡಿ ಆಮೇಲೆ ಮಾಡೋಣ. ಆರೇನು ಎಲ್ಲಿ ಕೂತಿದೀಯ? ಕೆಳಗಿಳಿ ನೋಡಿ. ಈಗ ಇದು ಕಲಸಿ ಆಗಿದೆ. ಇದನ್ನ ಮುಚ್ಚಿ 1 hour ನಂತರ ಇದನ್ನ ಎಣ್ಣೆಯಲ್ಲಿ ಕರಿಬೇಕು. ಅರೆ ಏನು ಎಲ್ಲಿ ಕೂತಿದೆ? ಕೆಳಗ ಬಾ.
ಎಪಿಸೋಡ್ ಏನ್ ಶೂಟ್ ಮಾಡಾಕಿದೀಯ ಅಂತ ಹೇಳ್ತಾ ಇದೀಯ ಜನರಿಗೆ? ಮತ್ತೆ guys, ಆಯ್ತು guys, ಹಂಗಾರೆ 1 hourಗೆ wait ಮಾಡೋಣ ರೀ. ಮತ್ತೆ ನೀವು wait ಮಾಡ್ರಿ. 1 hour ಬಿಟ್ಟು ಬಜ್ಜಿ ಮಾಡ್ರಿ. 1 hourಗೆ ಬಜ್ಜಿ ಮಾಡ್ತೀವಿ. 1 hour ವೇಟ್ ಮಾಡೋಣ್ರಿ. 1 hourಗೆ wait ಮಾಡೋಣ. ಅಮ್ಮ pause ಮಾಡಬೇಡ. ಎಣ್ಣೆ ಕಾಯಿತಾ? ಹಾಕ್ಲಾ? ಓಕೆ. ಎಣ್ಣೆ ಕಾದಿದೆ. ಎಣ್ಣೆಯಲ್ಲಿ ಗೋಳಿ ಬಜ್ಜಿನ ಹಾಕ್ತಾ ಹೋಗ್ಬೇಕು ಈ ಸೈಜಲ್ಲಿ. ಇದೆ ಓಕೆ, ಈಗ ಆಗಿದೆ, ತೆಗಿಯೋಣ. ನೋಡಿ ಈ ಕಲರ್ ಬಂದಾಗ ಗೋಳಿ ಬಜ್ಜಿಯನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳಿ. ಕಲರ್ ಈ ಥರ ಇದೆ. ನೀವು ಮಸ್ಟಾಗಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್. ನೀವು ಮನೇಲಿ ಮಾಡ್ಕೊಳ್ಳಿ. ಅರೆ ಹೇಗಿದೆ ಗೋಳಿ ಬಜ್ಜಿ? ಎಮ್ಮಿ